मनुष्यमरुतां शुक्रश्रवं शंसनिः आहर्तापरं करोतु विपदं केतुः पुनस्योन्नतिम् सततं सर्वेण मूलाग्रहाः आदित्यादिनाग्रहाः प्रेता वरदा भवतु सुभोक्तः सावधानाः सुरक्ताः सावधानाः चिन्मुद्रान् दक्षहस्ते प्रणदनमहाबोधरात्रेन्द्रभागम्
4 ಸಿಂಹಗಳು ಇರತಕ್ಕಂಥ ನಮ್ಮ ಒಂದು ದೇಶದ ಒಂದು ಪ್ರತೀಕ, ನಮ್ಮ ಒಂದು ದೇಶ, ಈ ಒಂದು ಧರ್ಮ, ಇದು ಪ್ರಾಚೀನ ಕಾಲದಿಂದಲೂ ಬಂದಿರತಕ್ಕಂತಹ ಒಂದು ನಮ್ಮ ದೇಶದ ಒಂದು ವೈಶಿಷ್ಟ್ಯದ ಒಂದು ಪ್ರತೀಕವಾಗಿದೆ. ಅದನ್ನು ಅವರು ಕೊಟ್ಟಿದ್ದು ನಮಗೆ ಅತ್ಯಂತ ಸಂತೋಷ ಉಂಟಾಗ್ತಾ ಇದೆ. ಯಾಕೆ ಅಂತಂದರೆ ಈ 4 ಸಿಂಹಗಳನ್ನು ನಾವು ನೋಡಿದಾಗ ಶಂಕರ ಭಗವತ್ಪಾದಾಚಾರ್ಯರು, ಅವರ 4 ಜನ ಶಿಷ್ಯರು, ಆ ಪರಂಪರೆ ಅದೆಲ್ಲವೂ ಸಹ ನಮಗೆ ಜ್ಞಾಪಕಕ್ಕೆ ಬರುತ್ತೆ. ಆ 4 ವೇದಗಳು, 4 ದಿಕ್ಕುಗಳು, 4 ಪರಂಪರೆ, ಅದನ್ನೆಲ್ಲ ಯಾವ ವ್ಯವಸ್ಥೆಯನ್ನು ಶಂಕರರು ಮಾಡಿದ್ದಾರೋ ಅದು ನಮಗೆ ಇದನ್ನು ನೋಡೋದು ಬಹುಶಃ ಅದೇ ಈ ರೀತಿಯಾಗಿ ಬಂದಿದೆಯೇನೋ ಅಂತ ನಮಗೆ ಅನಿಸ್ತಾ ಇದೆ. ಅದೇ ಈ ರೀತಿಯಾಗಿ ನಮಗೆ ಅದು ಕಾಣಿಸ್ತಾ ಇದೆ. ಹಾಗಾಗಿ ಇದನ್ನು ಮತ್ತೆ ವಿಶೇಷವಾಗಿ ಈ ಮುಂದಿನ ವರ್ಷಕ್ಕೆ ನಮ್ಮ ಅದಕ್ಕೆ ಶಂಕರರು ಮಾಡಿದಂತಹ ಒಂದು ವ್ಯವಸ್ಥೆ ಸಂಪೂರ್ಣವಾಗಿ ಭಾರತ ದೇಶದಲ್ಲಿ ಒಂದು ಐಕಮತ್ಯವನ್ನು ತರುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆ ಒಂದು ಐಕಮತ್ಯವನ್ನು ಶಂಕರರು ತಂದು ಈ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದಕ್ಕೆ ನಾವು ನೋಡಿದರೆ ಉತ್ತರ ಭಾರತದಲ್ಲಿರ್ತಕ್ಕಂಥ ಬದರಿ ಕ್ಷೇತ್ರದಲ್ಲಿ ಇಲ್ಲಿಯ ಕೇರಳದ ನಂಬೂದ್ರಿ ಬ್ರಾಹ್ಮಣರನ್ನು ಅಲ್ಲಿ ಭಗವಂತನ ಆರಾಧನೆಗಾಗಿ ನಿಯುಕ್ತಿ ಮಾಡಿದ್ದಾರೆ. ಪಶುಪತಿನಾಥದಲ್ಲಿ ಕರ್ನಾಟಕದವರನ್ನು ನಿಯುಕ್ತಿ ಮಾಡಿದ್ದಾರೆ. ಮತ್ತು ಮಹಾರಾಷ್ಟ್ರದಲ್ಲಿ ಮತ್ತು ರಾಮೇಶ್ವರದಲ್ಲಿ ಮಹಾರಾಷ್ಟ್ರದ ಬ್ರಾಹ್ಮಣರನ್ನು ಅಲ್ಲಿ ನಿಯುಕ್ತಿ ಮಾಡಿದ್ದಾರೆ. ಈ ದಕ್ಷಿಣ ಪೀಠದಲ್ಲಿ ವಿಶೇಷವಾಗಿ ಉತ್ತರದವರಾಗಿರ್ತಕ್ಕಂತಹ ಸುರೇಶ್ ಮಂಡನ ಮಿಶ್ರರು, ಅಂದರೆ ಅವರನ್ನು ಸನ್ಯಾಸ ಕೊಟ್ಟು ಸುರೇಶ್ವರಾಚಾರ್ಯ ಆದಮೇಲೆ ಅವರನ್ನು ಅಧಿಪತಿಗಳನ್ನಾಗಿ ಮಾಡಿದ್ದಾರೆ. ಮತ್ತು ಪೂರ್ವ ದಿಕ್ಕಿನಲ್ಲಿರ್ತಕ್ಕಂತಹ ಗೋವರ್ಧನ ಪೀಠದಲ್ಲಿ ಇಲ್ಲಿ ಅವರು ಅಂದರೆ ನಮ್ಮ ಈ ಉಡುಪಿ ಪ್ರಾಂತ್ಯದವರಾಗಿರ್ತಕ್ಕಂತಹ ಹಸ್ತಾಮಲಕಾಚಾರ್ಯರನ್ನು ಅಲ್ಲಿ ಅಧಿಪತಿಗಳನ್ನಾಗಿ ಮಾಡಿದ್ದಾರೆ. ಈಗ ಎಲ್ಲ ಕಡೆಯೂ ಸಹ ಎಲ್ಲರನ್ನು ಈ ರೀತಿಯಾಗಿ ನಿಯುಕ್ತಿ ಮಾಡಿ ಒಂದು ವಿಶೇಷವಾದ ಅಂದರೆ ಸಂಪೂರ್ಣ ಭಾರತ ದೇಶದಲ್ಲಿ ಆ ಒಂದು ಐಕಮತ್ಯ ಸದಾಕಾಲ ಇರಬೇಕು. ಅದಕ್ಕೆ ನಾನು ಅನೇಕ ಕಡೆಗಳಲ್ಲಿ ಹೇಳ್ತಾ ಇರ್ತೀನಿ, ಏನು ಅಂತಂದರೆ ನೀವು ದಕ್ಷಿಣ ಭಾರತದವರು ಅಂತ ಕೇಳಿದರೆ ಹೌದು, ನಾವು ದಕ್ಷಿಣ ಭಾರತ ಉತ್ತರ ಭಾರತ ಯಾವ್ದು ಬೇಕಾದರೂ ಇಲ್ಲಿ ದಕ್ಷಿಣ ಭಾರತದವರು ಅಥವಾ ಉತ್ತರ ಭಾರತದವರು ಅಂತ ಹೇಳುವುದನ್ನು ಬಿಡಿ. ಭಾರತದ ದಕ್ಷಿಣದವರು, ಭಾರತ ದೇಶದವರು ಮತ್ತು ದಕ್ಷಿಣದಿಂದ ಬಂದಿದ್ದೀವಿ ಅಂತ ಹೇಳಿ. ನಾವು ಭಾರತದವರು, ಭಾರತ ಅಂದಮೇಲೆ ಯಾವುದೋ ಒಂದು ದಿಕ್ಕಿಂದ ಬಂದಿರೋರಾಗಿರಲೇಬೇಕು. ಅದು ಯಾವುದು ಅಂದರೆ ದಕ್ಷಿಣದಿಂದ ಬಂದವರು ಅಥವಾ ಉತ್ತರದಿಂದ ಬಂದವರು ಅಂತ ನೀವು ಹೇಳಿದರೆ, ಮೊದಲು ಆ ಮಾತನ್ನೇ ಸ್ವಲ್ಪ ಈ ಥರ ಹೇಳಲಿಕ್ಕೆ ಶುರು ಮಾಡಿದರೆ ಸುಮಾರು ಭಾವನೆ ಬದಲಾಗುತ್ತೆ. ಜನರಿಗೆಲ್ಲ ಒಂದು ಐಕಮತ್ಯ ಅನ್ನೋದು ಬರುತ್ತೆ. ನಾವು ದಕ್ಷಿಣ ಭಾರತದವರು ಅಥವಾ ನಾವು ಉತ್ತರ ಭಾರತದವರು ಅಂತ ಹೇಳೋದು ಬಿಟ್ಟು ನಾವು ಭಾರತದವರು ಅಂದರೆ ದಕ್ಷಿಣದಿಂದ ಬಂದಿರುವ ಭಾರತದವರು ಅಂತ ಹೇಳಿದರೆ ಆ ಮಾತಿಗೆ ಇನ್ನೂ ಬಲ ಬರುತ್ತೆ. ಆ ಒಂದು ಭಾವನೆಗೂ ಒಂದು ಬದಲಾವಣೆ ಎನ್ನುವುದಾಗಿ ಅದರಿಂದ ಒಳ್ಳೆಯದಾಗುತ್ತೆ. ಆಗ ಉತ್ತರದಿಂದ ಬಂದಿರುವ ಭಾರತದವರು ಅಂತ ಹೇಳಿದರೆ ಇನ್ನೂ ಚೆನ್ನಾಗಾಗುತ್ತೆ. ಆದ್ದರಿಂದ ಈ ಒಂದು ಐಕಮತ್ಯ ಸದಾಕಾಲ ಭಾರತ ದೇಶದಲ್ಲಿ ಇರಬೇಕು ಅನ್ನುವಂಥ ಉದ್ದೇಶದಿಂದ ಅವರು ಅದನ್ನು ಮಾಡಿದ್ದಾರೆ ಶಂಕರ ಭಗವತ್ಪಾದಾಚಾರ್ಯರು. ಹಾಗಾಗಿ ಇದನ್ನು ಮತ್ತೆ ಮುಂದಿನ ವರ್ಷ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವೂ ಸಹ ಬಂದು 80 ವರ್ಷಗಳ ಕಾಲ ಮುಂದಿನ ವರ್ಷಕ್ಕೆ ಆಗುತ್ತೆ. ಆದ್ದರಿಂದ ಈ ರೀತಿಯಂತಹ ಒಂದು ಸಂದರ್ಭದಲ್ಲಿ ಇದನ್ನು ನೀಡಿದ್ದೀರಿ, ಬಹಳ ಸಂತೋಷಕರವಾದಂಥ ಒಂದು ವಿಷಯವನ್ನು ಹೇಳಬೇಕು ಅಂತ ನಮ್ಮ ಮನಸ್ಸಿಗೆ ಬಂತು. ಹಾಗಾಗಿ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಆಶೀರ್ವಾದಗಳನ್ನು ತಿಳಿಸ್ತಾ ಇದ್ದೀನಿ.